Hi, hello guys, welcome back to my YouTube channel. If you're new here, I'm Varshini. I create content on lifestyle and travel. If it sounds like something interesting, then make sure to hit subscribe button. Guys, I know my voice is not at all good, proper. ನನಗೆ ಫುಲ್ ಕೋಲ್ಡ್ ಕಫ್ ಎಲ್ಲ ಆಗ್ಬಿಟ್ಟು ವಾಯ್ಸ್ ಚೇಂಜ್ ಆಗ್ಬಿಟ್ಟಿದೆ. ನಾನು ಈ ಇಂಟ್ರೋನ ಟ್ರಿಪ್ ಎಲ್ಲ ಮುಗಿಸ್ಕೊಂಡು ಬಂದು ಹೇಳ್ತಾ ಇದ್ದೀನಿ. ಅವತ್ತು ಫುಲ್ ಅರ್ಜೆಂಟಲ್ಲಿ ಹಂಗೆ ಹೋಗ್ಬಿಟ್ಟಿದ್ದೆ. ಸೊ ಯಾ, ವೆಲ್ಕಮ್ ಬ್ಯಾಕ್. ಗೈಸ್, ನಂದು ಫ್ರೆಶ್ ಅಪ್ ಎಲ್ಲ ಆಯಿತು. ಸೊ ನಮ್ಮ ಅಕ್ಕ ಮತ್ತು ಅವ್ರ ಫ್ರೆಂಡ್ಸ್ ಎಲ್ಲ ಫ್ರೆಶ್ ಅಪ್ ಆಗ್ತಿದ್ದಾರೆ. ಸೊ ಇಲ್ಲಿಂದ ಜಸ್ಟ್ 2 ಕಿಲೋಮೀಟರ್ಸ್ ಅಂತೆ ಟೆಂಪಲ್ಗೆ, ತಂಜಾವೂರಿಂದ. ಸೊ ಇಲ್ಲಿಂದ ಬೃಹದೀಶ್ವರ ಟೆಂಪಲ್ಗೆ 2 ಕಿಲೋಮೀಟರ್ಸ್ ಅಂತೆ. ಸೊ ಎಲ್ಲರೂ ರೆಡಿ ಆದಮೇಲೆ ಆಟೋ ಅಲ್ಲಿ ಇಲ್ಲ ಯಾವುದ್ರಲ್ಲಿ ಆಗುತ್ತೆ ಅದರಲ್ಲಿ ಹೊರಡಬೇಕು. ಟೆಂಪಲ್ಗೆ ಏನೋ ರೀಚ್ ಆಗಿದ್ದೀವಿ, ಈಗ ಒಳಗಡೆ ಹೋಗಬೇಕು. ತಂಜಾವೂರ್ ಬೃಹದೀಶ್ವರ ಟೆಂಪಲ್ ಮುಗಿಸ್ಕೊಂಡು ನೆಕ್ಸ್ಟ್ ಸಾರಂಗಪಾಣಿ ಟೆಂಪಲ್, ಕುಂಭಕೋಣ ಇದೆ. ಸೊ ಇಲ್ಲಿಗೆ ಬಂದಿದ್ವಿ ಸೆಕೆಂಡ್ ಟೆಂಪಲ್ಗೆ. ಸೊ ದರ್ಶನ ಎಲ್ಲ ಆಯಿತು. ಇವಾಗ ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೀನಿ ಗೈಸ್, ಫೇಸ್ ಗೊತ್ತಾಗ್ತಿದೆ ಅಲ್ಲ. ಸೊ ಇಲ್ಲಿಂದ ನೆಕ್ಸ್ಟ್ ಐ ಥಿಂಕ್ ರಾಮೇಶ್ವರಂ ಅಲ್ಲ ಐ ಥಿಂಕ್ ಶ್ರೀರಂಗಂಗೆ ಹೋಗ್ತೀವಿ ಅಂತ ಅನ್ಸುತ್ತೆ. ಸೊ ಅಲ್ಲಿ ಹೋಗಿ ವಿಡಿಯೋ ಕಂಟಿನ್ಯೂ ಮಾಡ್ತೀವಿ. ಸೊ ನಾವು ಸೆಕೆಂಡ್ ಟೆಂಪಲ್ ವಿಸಿಟ್ ಮಾಡಿ ಆದಮೇಲೆ ಡೈರೆಕ್ಟ್ ಲಂಚ್ ಮಾಡೋಕ್ಕೆ ಅಂತ ಹೋದ್ವಿ. ನಾವು ಗೂಗಲಲ್ಲೆಲ್ಲ ಸರ್ಚ್ ಮಾಡಿದಾಗ ನಮಗೆ ಸಿಕ್ಕಿದ್ದು ಫೇಮಸ್ ಹೋಟೆಲ್ ಅಂತ, ಮೂಕಾಂಬಿಕಾ ವಿಳಾಸ್ ಕಾಫಿ ಹೋಟೆಲ್ ಅಂತ, ಅಲ್ಲೇ ಹತ್ತಿರದಲ್ಲೇ ಇತ್ತು. ಸೊ ಅಲ್ಲೇ ಹೋಗಿ ಲಂಚ್ ಮಾಡಿಕೊಂಡು, ಕುಂಭಕೋಣಮಲ್ಲಿ ಡಿಗ್ರಿ ಕಾಫಿ ತುಂಬ ಫೇಮಸ್ ಅಂತ ಹೇಳ್ತಿದ್ರು. ಸೊ ನಾವು ಅಲ್ಲಿ ಕೇಳಿದಾಗ ಇಲ್ಲ ಅಂತ ಹೇಳಿದ್ರು, ಲೈಕ್ ಖಾಲಿ ಆಗಿತ್ತು ಆ ಟೈಮ್ಗೆ ಅಂತ. ಸೊ ನಾವು ಅದಕ್ಕಂತಾನೆ ಹುಡುಕೊಂಡು ಮತ್ತೆ ಬೇರೆ ಕಾಫಿ ಶಾಪ್ಗೆ ಹೋಗಿ ಕಾಫಿ ಕುಡ್ಕೊಂಡು ಮತ್ತೆ ಅಲ್ಲಿಂದ ಹೊರಟ್ವಿ. ಗೈಸ್, ಕುಂಭಕೋಣಂ ರೈಲ್ವೆ ಸ್ಟೇಷನ್ಗೆ ರೀಚ್ ಆದ್ವಿ. ನನ್ನ ವಾಯ್ಸ್ ಫುಲ್ ಹೋಗಿದೆ ಗೈಸ್ ಆಲ್ರೆಡಿ. ಸೊ ಕುಂಭಕೋಣಮಲ್ಲಿ 2 ಟೆಂಪಲ್ಸ್, ಫೇಮಸ್ ಟೆಂಪಲ್ಸ್, ಅದನ್ನ ನೋಡ್ಕೊಂಡು ಬಂದು ಈಗ ರೈಲ್ವೆ ಸ್ಟೇಷನ್ಗೆ ಬಂದಿದ್ದೀವಿ. ನೆಕ್ಸ್ಟ್ ಪ್ಲಾನ್ ಇರೋದು ಶ್ರೀರಂಗಂಗೆ ಹೋಗಕ್ಕೆ. ಸೊ ಇಲ್ಲಿಂದ ಲೈಕ್ 1.5 hour ಆಗುತ್ತೆ ಅಂತ. ಸೊ ಟ್ರೈನ್ ಬುಕ್ ಮಾಡಿದ್ದಾರೆ. ಅಲ್ಲಿಂದ ಶ್ರೀರಂಗಂಗೆ ಹೋಗಿ ನಿನ್ನೆ ನೈಟಿಂದ ಫುಲ್ ಟ್ರಾವೆಲ್ ಮಾಡ್ತಿದ್ದೀನಿ ಗೈಸ್. ಐ ಡೋಂಟ್ ನೋ, ಫುಲ್ ಈಗಲೇ ಅರ್ಧ ಎನರ್ಜಿ ಎಲ್ಲ ಡೌನ್ ಆಗಿಬಿಟ್ಟಿದೆ. ಸೊ ನಾಳೆ ಹೇಗಿರುತ್ತೆ ಏನು ಅಂತ ನೋಡಬೇಕು. ಇವನ್ ಇವತ್ತು ನೈಟ್ ಕೂಡ ಜರ್ನಿ ಮಾಡಬೇಕು. ಇನ್ನೊಂದು ರಾಮೇಶ್ವರಂಗೆ ಹೋಗ್ತಾ ಇದ್ದೀವಿ ನಾಳೆ ಮಾರ್ನಿಂಗ್. ಸೊ ಲೆಟ್ಸ್ ಸಿ.
ಆಕ್ಚುಲಿ ಶ್ರೀಲಂಕಾ ಮತ್ತೆ ಇಂಡಿಯಾ ಬಾರ್ಡರ್ ಅಲ್ಲಿ ಇದ್ದೀವಿ. ದಿಸ್ ಸೈಡ್ ಇಂಡಿಯನ್ ಓಷನ್, ನಾವು ಆ ಸೈಡ್ ನೋಡಿದ್ರೆ ನಮಗೆ ಬೇ ಆಫ್ ಬೆಂಗಾಲ್ ಕಾಣಿಸುತ್ತೆ. ಸೊ ಎರಡು ಮೀಟ್ ಆಗೋ ಪ್ಲೇಸ್ ಇದು, ವಿಚ್ ಇಸ್ ಲೈಕ್ ಅ ಡೆಡ್ ಎಂಡ್ ಆಫ್ ಇಂಡಿಯಾ. ಶ್ರೀಲಂಕಾ ಮತ್ತು ಇಂಡಿಯಾ ಬಾರ್ಡರಲ್ಲಿ ಬರುತ್ತೆ. ಅಬೌಟ್ ದಿಸ್ ಟೂರಿಸ್ಟ್ ಟ್ರಿಪ್. ಫಸ್ಟ್ ಥಿಂಗ್ ಇಸ್ ಐ ನೋ ನಾನು ವೀಡಿಯೋಸ್ ಮಾಡೋಕ್ಕೆ ಆಗಲಿಲ್ಲ ನನಗೆ, ಬಿಕಾಸ್ ಸ್ವಲ್ಪ ಟೆಂಪಲ್ಸಲ್ಲಿ ಮೊಬೈಲ್ ಅಲ್ಲೂ ಇರಲಿಲ್ಲ, ಸ್ವಲ್ಪ ಕಡೆ ಫುಲ್ ರಶ್ ಇತ್ತು ಗೈಸ್. ಸೆಕೆಂಡ್ ಥಿಂಗ್ ಈಸ್ ಐ ರಿಯಲಿ ನೀಡೆಡ್ ದಿಸ್ ಟ್ರಿಪ್ ಅ ಲಾಟ್. ಲೈಕ್ ನಂಗೆ ತುಂಬ ಹೋಗಬೇಕು ಅಂತ ಅನ್ನಿಸ್ತಿತ್ತು. ಸ್ವಲ್ಪ ಸಮಾಧಾನ ಆಗ್ತಿದೆ ನನಗೆ. ಕಮಿಂಗ್ ಟು ದ ಟ್ರಿಪ್ ಆರ್ ಟೆಂಪಲ್ಸ್ ವೇರ್ ಎವರ್ ವಿ ವೆಂಟ್. ಫಸ್ಟ್ ನಾವು ಡೈರೆಕ್ಟ್ ತಂಜಾವೂರಿಗೆ ಹೋಗಿದ್ದು. ಸೊ ತಂಜಾವೂರಲ್ಲಿ ಫಸ್ಟ್ ಬೃಹದೀಶ್ವರ ಟೆಂಪಲ್ ವಿಸಿಟ್ ಮಾಡಿ ಅಲ್ಲಿಂದ ಬಸ್ಸಲ್ಲಿ ಲೈಕ್ ಕುಂಭಕೋಣಂಗೆ ಬಂದ್ವಿ. ಸೊ ಕುಂಭಕೋಣಮಲ್ಲಿ 2 ಟೆಂಪಲ್ಸ್, ಒಂದು ಆದಿಕುಂಬೇಶ್ವರ ವಿಚ್ ಇಸ್ ಲೈಕ್ ವೆರಿ ಫೇಮಸ್, ಅಲ್ಲಿರೋ ಜನ ಹೇಳಿದ್ದು. ಇನ್ನೊಂದು ಸಾರಂಗಪಾಣಿ ಟೆಂಪಲ್. ಈ 2 ಟೆಂಪಲ್ಲು ವಿಸಿಟ್ ಮಾಡಿದ್ವಿ. ಆಮೇಲೆ ಅವತ್ತು ನೈಟೇ ನಾವು ಲೈಕ್ ಶ್ರೀರಂಗಂಗೆ ಹೊರಟ್ವಿ. ಅವತ್ತು ಲೈಕ್ ಆಲ್ಮೋಸ್ಟ್ ಒಂದು 6:30 ಆ ಥರ ಆಗಿತ್ತು ಅನ್ಸುತ್ತೆ. ಈವ್ನಿಂಗ್ ಟೈಮ್ಗೆ ರೀಚ್ ಆಗಿದ್ವಿ. ಅಲ್ಲಿ ಹೋಗಿ ಅಲ್ಲಿ ದರ್ಶನ ಮಾಡ್ಕೊಂಡ್ವಿ. ಗೈಸ್, ಯು ವೋಂಟ್ ಬಿಲೀವ್ ಎಷ್ಟು ರಶ್ ಇತ್ತು ಅಂದರೆ ಬೃಹದೀಶ್ವರ ಟೆಂಪಲಲ್ಲಿ ಓಕೆ ಮ್ಯಾನೇಜಬಲ್, ಅಷ್ಟು ರಶ್ ಇರಲಿಲ್ಲ. ಆದಿಕುಂಬೇಶ್ವರ ಟೆಂಪಲ್ ಮತ್ತು ಸಾರಂಗಪಾಣಿ ಟೆಂಪಲಲ್ಲೂ ಕ್ಯೂ ರಶ್ ಆ ಥರ ಏನೂ ಇರಲಿಲ್ಲ. ಬಟ್ ಶ್ರೀರಂಗಮಲ್ಲಿ ಗೈಸ್ ಎಷ್ಟು ರಶ್ ಅಂತ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಅವತ್ತು ನೈಟೇ ನಾವು ಅಲ್ಲಿಂದ ರಾಮೇಶ್ವರಂಗೆ ಹೊರಟ್ವಿ. ಅಲ್ಲಿ ನಾವು ಡಿಸೈಡ್ ಮಾಡಿದ್ದೇನು ಅಂದರೆ ಲೈಕ್ ಬಾತಿಂಗ್ ಎಲ್ಲ ಅಲ್ಲೇ ಕಲ್ಯಾಣಿ ಅಲ್ಲ, ಇಟ್ಸ್ ಕಾಲ್ಡ್ ಎಸ್ ಅಗ್ನಿತೀರ್ಥಂ ಅಂತ. ಬಟ್ ನೋಡೋಕ್ಕೆ ಫುಲ್ ಬೀಚ್ ಥರನೇ ಇತ್ತು. ತುಂಬ ಜನ ಅಲ್ಲೇ ಲೈಕ್ ಮುಳುಗಿ ಎದ್ದು ಹಾಗೆ ಬರ್ತಿದ್ರು. ಸೊ ನಾವು ಅದೇ ಮಾಡಿದ್ದು. ಫುಲ್ 4 o'clock ಮಾರ್ನಿಂಗ್ ಸಖತ್ ಕೋಲ್ಡ್ ಇತ್ತು. ಐ ಆಮ್ ಆಲ್ರೆಡಿ ಹ್ಯಾವಿಂಗ್ ಕೋಲ್ಡ್ ಇಂಟಾಲರೆನ್ಸ್. ನನಗೆ ಕೋಲ್ಡ್ ವಾಟರ್, ಕೋಲ್ಡ್ ವೆದರ್, ಕೋಲ್ಡ್ ಐಟಮ್ಸ್, ಐಸ್ ಕ್ರೀಮ್ ಏನೂ ಆಗಲ್ಲ. ಐ ಆಮ್ ಲೈಕ್ ವೆರಿ ಮಚ್ ಅಗೇನ್ಸ್ಟ್ ಟು ದೋಸ್ ಥಿಂಗ್ಸ್. ಆ್ಯಂಡ್ ಗೆಸ್ ವಾಟ್, ಒಳಗಡೆ ಬಂದಮೇಲೆ ನನಗೆ ಈ ಕಾನ್ಸೆಪ್ಟ್ ಸಖತ್ ಇಷ್ಟ ಆಯಿತು. ಸಖತ್ ಅಂದರೆ 22 wells ವಾಟರ್ ಅಲ್ಲಿ ಬಾತ್ ಮಾಡಬೇಕಂತೆ ಲೈಕ್ ರಾಮೇಶ್ವರಮಲ್ಲಿ. ಲೈಕ್ ಇಟ್ ಈಸ್ ಲೈಕ್ ವೆರಿ ಫೇಮಸ್ ಆ್ಯಂಡ್ ಕ್ರೇಜಿ ಎಕ್ಸ್ಪೀರಿಯನ್ಸ್ ಗೈಸ್. ತುಂಬ ಅಂದರೆ ತುಂಬ ಲೈಕ್ ನಾವು ಅದನ್ನು ಲೈಕ್ ಅಫ್ಕೋರ್ಸ್ ಇಟ್ ಈಸ್ ಅ ಸ್ಪಿರಿಚುವಲ್ ಥಿಂಗ್, ಬಟ್ ನಮಗೆ ಅದು ತುಂಬ ಡಿಫ್ರೆಂಟ್ ಆಗಿತ್ತು ಎಕ್ಸ್ಪೀರಿಯನ್ಸ್. 22nd ವೆಲ್ಗೆ ಬರೋವರೆಗೂ ನನಗೆ ಅದ್ರ ಇಂಪಾರ್ಟೆನ್ಸ್ ಗೊತ್ತಿರಲಿಲ್ಲ. ಅಲ್ಲಿ ಆ್ಯಕ್ಚುಲಿ ಮೆನ್ಷನ್ ಮಾಡಿದ್ರು ಲೈಕ್ ಕೃಷ್ಣ ಕಿಲ್ಡ್ ಹಿಸ್ ಅಂಕಲ್, ಸೊ ಹಿ ವಾಸ್ ಹ್ಯಾವಿಂಗ್ ಸಮ್ ಸಿನ್. 22 wells ಅಲ್ಲಿ ಬಾತ್ ಮಾಡಿರೋದ್ರಿಂದ ಆ ಸಿನ್ ಎಲ್ಲ ಕಂಪ್ಲೀಟ್ ಹೋಗಿತ್ತಂತೆ. ಸೊ ಅಷ್ಟು ಪವರ್ಫುಲ್ ಅಂತ ಹೇಳ್ತಾರೆ. ಸೊ ಇಟ್ ಈಸ್ ಲೈಕ್ ವೆರಿ ಗುಡ್. ಮಧುರೈ ಮೀನಾಕ್ಷಿ ಟೆಂಪಲ್, ದಿಸ್ ಈಸ್ ಮೈನ್. ಆಲ್ಮೋಸ್ಟ್ ನಾವು ಒಂದು 4 to 5 kilometers ವಾಕ್ ಮಾಡಿದ್ದೀವಿ. ಜಾಸ್ತಿ ಮಾತಾಡ್ಬಿಟ್ಟೆ ಗೈಸ್, ಐ ಡೋಂಟ್ ನೋ. ಸಾಕು ಇಷ್ಟು. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದೆ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್